ಚುಮ್ಮಾನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಕ್ಯಾಬೇಜ್ ಎಲೆಕೋಸು ಬಳಸಿ ಒಂದು ಒಳ್ಳೆ ರೆಸಿಪಿ ನೋಡ್ಕೊಂಬರೋಣ ಬನ್ನಿ. ಮೊದಲು ಒಂದು ಬೌಲ್ಗೆ ಕ್ಯಾಬೇಜ್ ಎಲೆಕೋಸನ್ನ ತುರಿದಿರುವ ಕ್ಯಾಬೇಜ್ ಹಾಕಿಕೊಳ್ಳಿ. ನಂತರ 2 ಸ್ಪೂನ್ ಕಾರ್ನ್ಫ್ಲೋರ್, 1 ಸ್ಪೂನ್ ಅಕ್ಕಿ ಹಿಟ್ಟು, ಅರ್ಧ ಸ್ಪೂನ್ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಂಡು ಸ್ವಲ್ಪ ನೀರು ಹಾಕಿಕೊಂಡು ಚೆನ್ನಾಗಿ ಕಲಸಿಕೊಂಡು ಇಟ್ಕೊಳ್ಳಿ. ಇದು ಟೀ ಟೈಮ್ ಸ್ನ್ಯಾಕ್ಸ್ಗೆ ತುಂಬ ರುಚಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಡ್ರೈ ಆಗೂ ಇರುತ್ತೆ. ಇದು ನಾವೇನು ಮಂಚೂರಿಯನ್ ಟೈಪ್ ಥರ ಅಲ್ಲ, ವಿತೌಟ್ ಯೂಸಿಂಗ್ ಸಾಸಸ್ ಮಾಡ್ತಾಯಿದ್ದೀವಿ. ತುಂಬ ರುಚಿಯಾಗಿತ್ತು ಇದು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಅಕ್ಕಿ ಹಿಟ್ಟು ಸ್ವಲ್ಪ ಕಮ್ಮಿ ಆಗಿತ್ತು, ಅದಕ್ಕೋಸ್ಕರ ಇನ್ನೊಂಚೂರು ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀವಿ. ನಂತರ ಡೀಪ್ ಫ್ರೈ ಮಾಡೋದಕ್ಕೆ ಆಯಿಲ್ನ ಇಟ್ಟಿದ್ದೀವಿ. ಆಯಿಲ್ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದ ನಂತರ ನಾವು ಇದನ್ನು ಪಕೋಡಿ ಟೈಪ್ ಚಿಕ್ಕದಾಗಿ ಈ ಥರ ಬಿಟ್ಕೊಂಡು ಲೈಟ್ ಗೋಲ್ಡಿಶ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದ್ರೇ ರುಚಿ ಇರೋದು, ಇಲ್ಲಾಂದರೆ ರುಚಿ ಇರಲ್ಲ. ನೀವು ಹಾಗೇ ತಿನ್ಬೋದು ಇದನ್ನು. ಇಲ್ಲ ನೀವು ಈ ಥರ ನಾವು ಲಾಸ್ಟ್ಗೆ ಎಂಡಲ್ಲಿ ಮಾಡಿದ್ದೀವಿ ನೋಡಿ, ಮಂಚೂರಿಯನ್ ಟೈಪ್ ಥರನೂ ಮಾಡಿ ತಿನ್ಬೋದು. ಇದಕ್ಕೆ ಸಾಸಸ್ ಏನೂ ಬಳಸಿಲ್ಲ, ವಿತೌಟ್ ಯೂಸಿಂಗ್ ಸಾಸಸ್ ಮಾಡಿದ್ದೀವಿ. ತುಂಬ ರುಚಿಯಾಗಿತ್ತು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಲೈಟ್ ಗೋಲ್ಡಿಶ್ ಬ್ರೌನ್ ಆದ ತಕ್ಷಣ ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಎಷ್ಟು ಕ್ರಿಸ್ಪಿಯಾಗಿತ್ತು ಅಂದರೆ ಈ ಥರ ಕಟ್ ಮಾಡಿದಾಗ ಅಷ್ಟು ಕ್ರಿಸ್ಪಿಯಾಗಿತ್ತು. ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿತ್ತು. ನಂತರ ಇನ್ನೊಂದು ಪ್ಯಾನಿಗೆ 1-2 ಸ್ಪೂನ್ ಎಣ್ಣೆ, ಅದೇ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀವಿ. 1-2 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿ, ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಕ್ಯಾಪ್ಸಿಕಮ್ ಹಾಕಿಕೊಳ್ಳಿ. ಇದೆಲ್ಲ ತುಂಬ ಫ್ರೈ ಆಗಬಾರ್ದು. ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು. ಇದಕ್ಕೇ ಸ್ವಲ್ಪ ಖಾರದ ಪುಡಿ, ಚಿಲ್ಲಿ ಪೌಡರ್ ಹಾಕಿಕೊಳ್ಳಿ. 1 ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್, ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕಿಕೊಳ್ಳಿ. ಯಾಕಂದರೆ ನಾವು ಆಲ್ರೆಡಿ ಅದನ್ನು ಬೋಂಡ ಥರ ಬಿಟ್ಟಿರೋದ್ರಲ್ಲಿ ಉಪ್ಪು ಹಾಕಿರ್ತೀವಿ, ಅದಕ್ಕೋಸ್ಕರ. ನಂತರ ನಾವು ಬೋಂಡ ಥರ ಬಿಟ್ಟಿರುವ ಎಲೆಕೋಸನ್ನು ಇದಕ್ಕೆ ಹಾಕಿಬಿಟ್ಟು 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ 1 ಕಪ್ಗೋ ಗ್ಲಾಸ್ಗೋ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳ್ಳಕ್ಕೆ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕ್ಕೊಂಡ್ರೆ ಗ್ರೇವಿ ಟೈಪ್ ಬರುತ್ತೆ. ಆದರೆ ರುಚಿ ಅಂತೂ ತುಂಬಾ ಚೆನ್ನಾಗಿತ್ತು. ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.